ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ತುಂಬ ದಿವಸದ ನಂತರ ಒಂದು ಲಾಗ್ ಜೊತೆ ಬಂದಿದ್ದೀನಿ. ಸೊ ನಂಗೆ ಲಾಗ್ ಮಾಡಲಿಕ್ಕೇ ಟೈಮ್ ಇಲ್ಲ. ಮನೆ ಕೆಲಸ ಅದು ಇದು ಶಾಪಿಂಗ್ ಜಾಸ್ತಿ ಏನಿಲ್ಲ. ಶಾಪಿಂಗ್ ಮುಂಚೆನೇ ಮಾಡಿದ್ದೆ, ರಂಜಾನ್ ಬರೋಂತ ಮುಂಚೆನೇ ಮಾಡಿದ್ದೆ. ಇವಾಗ ಇದೆ ಫ್ಯಾನ್ಸಿ ಐಟಮ್ಸ್ ಅದನ್ನೆಲ್ಲ ತೆಗಲಿಕ್ಕಿತ್ತು. ಸೊ ಹಾಗಾಗಿ ಮತ್ತು ಟೈಮೇ ಇಲ್ಲ, ಆಚೆ ಈಚೆ ಹೋಗ್ತಾನೆ ಇರ್ತೇನೆ. ಸೊ ಇವತ್ತೊಂದು ಶೇರ್ ಮಾಡೋಣ ಅಂತ ನಿಮ್ಮ ಜೊತೆ. ಅದ್ರ ಜೊತೆ ಕೂಡ ತುಂಬ ಟೇಸ್ಟಿಯಾಗಿರುವ ರೆಸಿಪಿ ಕೂಡ ಇದೆ, ಚೀಸಿ ಚಿಕನ್ ಕಬಾಬ್. ಸೊ ಹಾಗೆ ನಾನು ಇವತ್ತು ಎಲ್ಲಿಗೆ ಹೋಗಿದ್ದೆ, ಏನಾಯಿತು, ಇದೊಂದು 2-3 ದಿವಸದ ಲಾಗ್. ನಾನು ಸ್ವಲ್ಪ ಕ್ಲಿಪ್ಸ್ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ಮೊದಲಿಗೆ ಇಲ್ಲಿ ನಾವು ರೆಸಿಪಿ ಮಾಡೋಣ, ಅದ ನಂತರ ಏನಾಯ್ತು ಅಂತ ನೋಡೋಣ. ಸ್ಕಿಪ್ ಮಾಡದೆ ನೋಡಿ. ಸೊ ಇವಾಗ ನಾನು ಒಂದು 200 ಗ್ರಾಮಷ್ಟು ಚಿಕನ್ ತಗೊಂಡಿದ್ದೀನಿ. ಇದು ಯಾಕೆಂದರೆ ಚಿಕನ್ ಚೀಸಿ ಕಬಾಬ್ ಮಾಡಲಿಕ್ಕೆ. ಅದ ನಂತರ ಅರ್ಧ ಈರುಳ್ಳಿ, 1 ಕೈ ಹಿಡಿಯಷ್ಟು ನಾವು ಕೊತ್ತಂಬರಿ ಸೊಪ್ಪು, ಅದ ನಂತರ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲವನ್ನು ಹಾಕಿ ಅದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ, ಅರ್ಧ ಟೀ ಸ್ಪೂನು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಒರೆಗ್ಯಾನೋ, ಸ್ವಲ್ಪ ಧನಿಯಾ ಪುಡಿ 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ 1/2 ಟೇಬಲ್ ಸ್ಪೂನಷ್ಟು ಗೀ ಹಾಕಿ, ಆದ ನಂತರ 2 ಸ್ಲೈಸ್ ಬ್ರೆಡ್ ಉಂಟಲ್ವ ಅದನ್ನು ಕೂಡ ಹಾಕಿ ಇದರ ಫುಡ್ ಪ್ರೊಸೀಜರಲ್ಲಿ ಮಾಡ್ತಾಯಿದ್ದೇನೆ. ಚೂರು ಕೂಡ ನೀರು ಇರಬಾರ್ದು. ಇದರಲ್ಲಿ ಕ್ಲೋಸ್ ಮಾಡಿ ನಾನಿವಾಗ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಈ ಥರ ಮಸಾಲ ರೆಡಿ ಆಗಬೇಕು. ನೆಕ್ಸ್ಟ್ ಇದಕ್ಕೇನು ಬೇಕಂತಿಲ್ಲ, ಇಷ್ಟೇನಿದು ನಮ್ಮ ಫಿಲ್ಲಿಂಗ್ ರೆಡಿ. ಇದು ಫಿಲ್ಲಿಂಗ್ ಅಲ್ಲ, ಇದರಲ್ಲೇ ನಾವು ಚೀಸ್ ಹಾಕಿ ಹಾಕ್ತಾ ಇರೋದು. ಸೊ ತುಂಬ ಟೇಸ್ಟಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ನಾನು ಚೀಸ್ ತಗೊಂಡಿದ್ದೇನೆ, ಮಿಲ್ಕ್ ಮಿಸ್ಟ್ ಅವ್ರದ್ದು ಚೀಸ್ ಕ್ಯೂಬ್ಸ್ ತಗೊಂಡಿದ್ದೇನೆ. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕ್ಯೂಬ್ಸನ್ನು ಇವಾಗ ಇದರಲ್ಲಿ ಇಷ್ಟು ದೊಡ್ಡದು ಬೇಡ ನಮಗೆ, ಇದನ್ನು ಸೆಂಟ್ರಲ್ಲಿ ನಾವು ಭಾಗ ಮಾಡಬೇಕು, 2 ಭಾಗದಷ್ಟು ಮಾಡಬೇಕು. ಇದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಮಾಡಿದರೆ ಆಯಿತು. ಅದ ನಂತರ ಸ್ಲೈಸ್ ಚೀಸ್ ಕೂಡ ಬೇಕು, ಬಟ್ರ್ ಕೂಡ ಬೇಕು. ಇದಕ್ಕೆ ತುಂಬ ಟೇಸ್ಟಿ, ಹಾಗೆಯೇ ಈಸಿಯಾಗಿ ನಾವು ಮಾಡ್ಬೋದು. ಇವಾಗ ನಾವು ಇದನ್ನು ಯಾವ ಥರ ಮಾಡೋದಂತ ನೋಡೋಣ. ಸ್ವಲ್ಪ ಕೈಗೆ ಗೀಯನ್ನು ಅಪ್ಲೈ ಮಾಡಿ, ಆದ ನಂತರ ನಮ್ಮದು ಚಿಕನಿದು ಮಿಕ್ಸ್ಚರ್ ಉಂಟಲ್ವ ಅದನ್ನು ಈ ಥರ ನಾವು ತಗೊಂಡು ಈ ಥರ ನಾವು ಚೀಸನ್ನು ಹಾಕಬೇಕು. ಇದಕ್ಕಿಂತ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಿಮಗೆ ಬೇಕಿದ್ರೆ ಚೀಸ್ ಹಾಗೆಯೂ ಮಾಡ್ಬೋದು. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಚೀಸ್ ಹಾಕ್ತಾ ಇದ್ದೇನೆ. ಸೊ ಅದ ನಂತರ ಇದೇ ಥರ ಎಲ್ಲವನ್ನು ಶೇಪ್ ಮಾಡಿದರೆ ಆಯಿತು. ಮಾಡಲಿಕ್ಕೆ ಕೂಡ ಸಿಂಪಲ್, ತಿನ್ನಲಿಕ್ಕೆ ಕೂಡ ಟೇಸ್ಟ್ ಇದೆ. ನೀವು ಕೂಡ ಇದು ಟ್ರೈ ಮಾಡಿ, ಮಕ್ಕಳಿಗಂತೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ, ನಾವು ತುಂಬ ಹಾರ್ಡಾಗಿ ಮಾಡೋದಕ್ಕಿಂತ ಈ ಥರ ಎಲ್ಲ ಸಿಂಪಲಾಗಿ ಮಾಡ್ತೀವಲ್ಲ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ನಂದು ಶೇಪ್ ಮಾಡಿ ಆಯಿತು ಈ ಥರ. ಅದ ನಂತರ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಇದು ಎಣ್ಣೆ ಫ್ರೈ ಮಾಡಿ ಇಟ್ಟಿದ್ದೆ ನಿನ್ನೆ, ಎಗ್ ಬೋಂಡ ಅದರದ್ದೆಲ್ಲ ವೇಸ್ಟ್ ಇತ್ತು. ಸೊ ಅದನ್ನು ಈ ಥರ ಸೋರಿಸಿ ತೆಗಿತಾ ಇದ್ದೇನೆ. ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಬೇಕು, ಜಾಸ್ತಿ ಬಿಸಿ ಮಾಡಲಿಕ್ಕೆ ಹೋಗಬೇಡಿ. ಅದ ನಂತರ ಒಂದೊಂದನ್ನು ಹಾಕಿ ಮಗಚಿ ಕೂಡ ನಾವು ಇದನ್ನು ಫ್ರೈ ಮಾಡಬೇಕು. ಶ್ಯಾಡೋ ಫ್ರೈ, ತುಂಬ ಡೀಪ್ ಫ್ರೈ ಆಗಿ ಬೇಡ. ಇದು ಕ್ರಿಸ್ಪಿಯಾಗಿ ಅಂತೂ ಇರಲ್ಲ, ಕ್ರೀಮಿ ಆಗಿರುತ್ತೆ. ನಾನಿವಾಗ ತೋರಿಸ್ತಾ ಇದ್ದೇನೆ, ನೀವು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಇದ್ರದ್ದು ಯಾವ ಥರ ಮಾಡೋದು, ಹೇಗೆ ಮಾಡೋದು ಅಂತ ಗೊತ್ತಾಗೋದು. ಸ್ಕಿಪ್ ಮಾಡಿದರೆ ನಾನು ಏನೆಲ್ಲ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಇವಾಗ ಫ್ರೈ ಆಯಿತು, ಇದು ಜಾಸ್ತಿ ಫ್ರೈ ಬೇಡ. ಇದನ್ನು ಇವಾಗ ತೆಗಿತಾ ಇದ್ದೇನೆ. 2 ಸೈಡು ಫ್ರೈ ಆದ ನಂತರ ನಾನು ಇದನ್ನು ತೆಗಿತಾ ಇದ್ದೇನೆ. ನೆಕ್ಸ್ಟ್ ಇದೇ ಪ್ಯಾನ್ಗೆ ನಾನು ಒಂದು 30 ಗ್ರಾಮಷ್ಟು, ಇವಾಗ 100 ಗ್ರಾಮದ್ದು ಬಟರ್, ಅದರಲ್ಲಿ ನಾನು 30 ಭಾಗದಷ್ಟು ಬಟ್ರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಅದ ನಂತರ 3 ಸ್ಲೈಸ್ ಚೀಸ್ ಕೂಡ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಹಾಕುವಾಗ ನಾವು ಫ್ಲೇಮನ್ನು ಮೀಡಿಯಮಲ್ಲಿ ಇಡಬೇಕು. ಬಟ್ರ್ ಬೇಗನೆ ಒಂಥರ ಸೀದೋದ್ರೆ ಅದರ ಟೇಸ್ಟಿ ಫ್ಲೇವರ್ ಎಲ್ಲನೂ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಅದ ನಂತರ ನಾವು ಇದಕ್ಕೆ 1 ಗ್ಲಾಸಷ್ಟು ಮಿಲ್ಕನ್ನು ಹಾಕಬೇಕು. ನಿಮಗೆ ಮಿಲ್ಕ್ ಬೇಡದಿದ್ದರೂ ಫ್ರೆಶ್ ಕ್ರೀಮಾ ಅಥವಾ ವಿಪ್ಪಿಂಗ್ ಕ್ರೀಮ್, ಕುಕ್ಕಿಂಗ್ ಕ್ರೀಮ್ ಎಲ್ಲ ಬರ್ತದಲ್ಲ ಅದನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಮಿಲ್ಕನ್ನು ಹಾಕ್ತಾಯಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕುವಾಗ ನೋಡ್ಕೊಳ್ಳಿ, ಬಟ್ರಲ್ಲಿ ಉಪ್ಪು ಇರುತ್ತೆ, ಅನ್ಸಾಲ್ಟೆಡ್ ಬಟ್ರ್ ಕೂಡ ಸಿಗುತ್ತೆ. ಹಾಗೆ ಚೀಸಲ್ಲಿ ಹೆವಿ ಸಾಲ್ಟ್ ಇರುತ್ತೆ. ನಂತರ ನಾವು ಮೊದಲು ಮಾಡಿರ್ತೀವಲ್ಲ ಅದರಲ್ಲಿ ಕೂಡ ಉಪ್ಪಿರುತ್ತೆ. ಅದ ನಂತರ ಇದಕ್ಕೆ ಚಿಲ್ಲಿ ಪೌಡರು ಸ್ವಲ್ಪನೇ ಹಾಕಿ, ಖಾರ ಬೇಕಾದಷ್ಟು ಹಾಕಿ, ಖಾರಕ್ಕೆ ಎಷ್ಟು ಬೇಕಷ್ಟು. ಆದ ನಂತರ ಒರೆಗ್ಯಾನೋ ಉಂಟಲ್ವ ಪಿಜ್ಜಾಗೆ ಹಾಕ್ತೀವಿ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆದ ನಂತರ ನಮ್ಮದು ಚೀಸಿ ಕಬಾಬ್ ಉಂಟಲ್ವ ಇದನ್ನು ನಾವು ಈ ಕ್ರೀಮಿಗೆ ಹಾಕಿದರೆ ಆಯಿತು. ಇದು ಬಾಯ್ಲ್ ಆಗಲಿಕ್ಕೆ ಏನಿಲ್ಲ, ನಾವು ಕಬಾಬ್ ಹಾಕುವಾಗ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಇದನ್ನು ಹಾಕಿದರೆ ಆಯಿತು. ಮತ್ತು 2 ಸೈಡು ನಮ್ಮ ಮೇಲ್ಗಡೆ ಎಲ್ಲ ಸ್ವಲ್ಪ ಕ್ರೀಮ್ ಉಂಟಲ್ವ, ಕ್ರೀಮನ್ನು ಹಾಕಿ ಈ ಥರ ಬಾಯ್ಲ್ ಆಗಲಿಕ್ಕೆ ಬಿಡಿ. ಕುದಿ ಬಂದರೆ ಸಾಕು, ತುಂಬ ತಿಕ್ಕಾಗಿ ಆಗುತ್ತೆ. ಮತ್ತೆ ತಿಕ್ಕಾಗ್ತದೆ. ಇದಕ್ಕೆ ಮೈದಾ ಏನು ಬೇಡ, ಇಷ್ಟೇ ಸಾಕು. ಅದಾನಂತರ ಫೈನಲಿಗೆ ಕೊರಿಯಂಡರ್ ಲೀಫ್ ಹಾಕಿದರೆ ಆಯಿತು. ಇವಾಗ ನಮ್ಮ ಟೇಸ್ಟಿಯಾಗಿರುವ
ಚಿಕನ್ ಚೀಸಿ ಕಬಾಬ್ ಆ್ಯಂಡ್ ಚಿಕನ್ ಚೀಸಿ ಕ್ರೀಮಿ ಕಬಾಬ್ ಕೂಡ ಹೇಳ್ಬೋದು. ಇದು ರೆಡಿ ಆಯಿತು. ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ರುಚಿಯಾಗಿದೆ. ಇದನ್ನು ನಾನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನಾನು ಇವತ್ತಿನ ಉಪವಾಸಕ್ಕೆ ಇದನ್ನೇ ಮಾಡಿದೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಾನು ಇವಾಗ ಕಟ್ ಮಾಡುವಾಗ ನೋಡಿ ಯಾವ ಥರ ಚೀಸಿ ಬರ್ತದೆ. ಚೀಸ್ ಇಷ್ಟಾಗದವರು ಇರ್ತಾರಲ್ವ, ಸೊ ಅವರು ಚೀಸ್ ಹಾಕೋದು ಕೂಡ ಬೇಡ, ಇದೇ ಥರ ಬರೀ ಈ ಥರ ಮಾಡಿದರೆ ಆಯಿತು, ಚೀಸ್ ಬೇಡ ಅಂದರೆ. ಅದ ನಂತರ ಇದು ನೆಕ್ಸ್ಟ್ ಡೇ ನನ್ನ ತಾಯಿ ಮನೆಗೆ ಹೋಗಿದೆ. ಎಲ್ಲವನ್ನಾಗಿ ನೆಕ್ಸ್ಟ್ ಡೇ ಇದು ಕೆಲಸ ಎಲ್ಲ ಮಾಡಿ ಮಕ್ಕಳನ್ನು ಶಾಲೆ ಕಲಿಸಿ ನಾನು ತಾಯಿ ಮನೆಗೆ ಹೋದೆ. ನಮಗೆ ಸ್ವಲ್ಪ ನಾನು ಮತ್ತು ಸಿಸ್ಟರ್ ಶಾಪಿಂಗ್ ಮಾಡಲಿಕ್ಕಿತ್ತು. ಶಾಪಿಂಗ್ ಅಂತಲ್ಲ, ಸ್ವಲ್ಪ ಫ್ಯಾನ್ಸಿ ಐಟಮ್ಸ್, ಮೆಹಂದಿ ಎಲ್ಲ ಮಕ್ಕಳಿಗೆಲ್ಲ ಹೇರ್ ಬ್ಯಾಂಡ್ಸ್ ಎಲ್ಲ ಬೇಕಲ್ಲ, ಸೊ ಅದನ್ನು ತೆಗಲಿಕ್ಕೆ ಅಂತ ಹೋಗ್ತಾ ಇದ್ದೆ. ಸೊ ಅದನ್ನು ಕೂಡ ಅಲ್ಲಿ ಸ್ವಲ್ಪನೇ ನಾನು ಕ್ಲಿಪ್ಸ್ ಮಾಡೋದು. ಆದ ನಂತರ ಮನೇಲಿರೋ ಪ್ಲ್ಯಾನಿಂಗ್ ಇರಲಿಲ್ಲ. ತಾಯಿ ಮನೆಯಲ್ಲೇ ಅವತ್ತಿದ್ದು ಟಯರ್ಡ್ ಆಗಿತ್ತು, ಹೋಗಿ ಬಂದು ಏನೆಲ್ಲ ತೆಗ್ದೆ ಅಂತ ನಾನು ತೋರಿಸಲ್ಲ. ಈ ದಿನದೊಂದು ಲಾಗ್ ಮಾಡ್ತೀನಿ, ಆವಾಗ ನಾನು ತೋರಿಸ್ತೀನಿ. ಅದ ನಂತರ ತಾಯಿಯಲ್ಲಿದ್ದರು. ನನಗೆ ನೆಕ್ಸ್ಟ್ ಡೇ ಮಗನಿಗೆ ಬರ್ಡೇ ಉಂಟು, ಸೊ ಅವನಿಗೆ ಏನಾದರೂ ಗಿಫ್ಟ್ ತೆಗಲಿಕ್ಕೆ ಅಂತ ಹೋಗಲಿಕ್ಕಿತ್ತು. ಸೊ ನಾನೇನು ಮಾಡಿದೆ, ನನ್ನ ಸಿಸ್ಟರಿಗೆ ಕೂಡ ಹಾಗೆ ಶಾಪಿಂಗ್ ಮಾಡಲಿಕ್ಕಿತ್ತಂತೆ. ಅಲ್ಲಿ ಸ್ಟೇ ಆದೆ. ಅಲ್ಲಿ ಸ್ಟೇ ಆಗುವಾಗ ನನ್ನ ಮಕ್ಕಳದ್ದು ಬುಕ್ಸ್ ಏನು ತರಲಿಲ್ಲ, ಬ್ಯಾಗ್ ತರಲಿಲ್ಲ, ಸ್ಕೂಲಿದೆ, ಎಕ್ಸಾಮ್ ಕೂಡ ನಡೀತಾ ಉಂಟು. ಸೊ ಬ್ರದರ್ ಬಂದ ನಂತರ ಬ್ರದರ್ನ ಆಟೋದಲ್ಲಿ ನಾನು ಮಕ್ಕಳ ಬ್ಯಾಗ್ಸ್, ಯೂನಿಫಾರ್ಮ್ ತರಲಿಕ್ಕೆ ಅಂತ ಹೋಗುವಾಗ ನಾನು ಮಾಡಿದ ವೀಡಿಯೋ ಇದು. ಮನೆಗೆ ಹೋದ್ಮೇಲೆ ಏನು ಮಾಡಿದೆ ಅಂತ ವೀಡಿಯೋಸ್ ಮಾಡಲಿಲ್ಲ. ಸೊ ಅದನ್ನು ತೆಗೊಂಡು ನಾನು ರಿಟರ್ನ್ ಮನೆಗೆ ಬರ್ತಾ ಇದ್ದೇನೆ. ಅಲ್ಲಿ ಅವತ್ತು ಒಂದು ದಿವಸ ನಮ್ಮ ಮನೆ ಮತ್ತು ತಾಯಿ ಮನೆ ಹತ್ತಿರನೇ, ತುಂಬ ದೂರ ಏನಿಲ್ಲ, ನಡ್ಕೊಂಡೇ ಹೋಗ್ಬೋದು. ಆದರೆ ಉಪವಾಸದಲ್ಲಿ ನಡಲಿಕ್ಕಾಗ, ಉಪವಾಸ ಅಂತಲ್ಲ, ನಾನು ಯಾವಾಗಲೂ ನಡೆಯುವುದಿಲ್ಲ, ಏನಾದರೂ ವೆಹಿಕಲಲ್ಲಿ ಹೋಗ್ತಾ ಇರ್ತೀನಿ, ಗಾಡಿಯಲ್ಲೇನು ನಡಿಲಿಕ್ಕೆ ಆಗಲ್ಲ. ಅದಾದ ನಂತರ ಇದು ನೆಕ್ಸ್ಟ್ ಡೇ ನಾವು ತೊಕ್ಕೊಡಿಗೆ ನಾವು ಹೇಳಿದ್ವಲ್ಲ ಶಾಪಿಂಗ್ ಮಾಡಲಿಕ್ಕಿತ್ತು ಅಂತ, ಸೊ ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ನಾನು ಎಲ್ಲಿ ಕೂಡ ಯಾವ ವೀಡಿಯೋಸ್ ತೆಗಿಲಿಲ್ಲ, ನಂಗೆ ತೆಗಲಿಕ್ಕೇ ಒಂಥರ ಟಯರ್ಡ್ ಆಗ್ತದೆ. ನಾನು ಉಪವಾಸದಲ್ಲಿ ಯಾವಾಗಲೂ ಎಲ್ಲಿಗೂ ಹೋಗಲ್ಲ. ನಮಗೆ ಶಾಪಿಂಗ್ ಇದ್ದದ್ದು, ನಾನು ರಂಜಾನ್ ಬರ್ತದಲ್ವ, ಅದರ 10 ದಿವಸ ಮುಂಚೆನೇ ನಾನು ಶಾಪಿಂಗ್ ಮಾಡ್ತೇನೆ. ಹಾಗೆ ನಾನು ಶಾಪಿಂಗ್ ಕೂಡ ಆಗಿದೆ, ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ಆಗಿದೆ. ನಮಗೆ ಏನು ಪರ್ಚೇಸ್ ಮಾಡಲಿಕ್ಕೆ ಇರಲಿಲ್ಲ. ನೆಕ್ಸ್ಟ್ ಫ್ರೈಡೇ ನಮ್ಮದು ಮಗಂದು ಬರ್ಡೇ ಇದೆ, ಅದಕ್ಕೆ ಸ್ವಲ್ಪ ಅವನಿಗೆ ಏನಾದರೂ ತಗೊಂಡು ಬರೋಣ ಅಂತ. ಹಾಗೆ ಅವಳಿಗೆ ಕೂಡ ಶಾಪಿಂಗ್ ಇತ್ತು, ಸಿಸ್ಟರಿಗೆ, ಸೊ ಅದನ್ನೆಲ್ಲ ತಗೊಂಡು ಬರೋಣ ಅಂತ ನಾನು ಡ್ರೆಸ್ ಮೆಟೀರಿಯಲ್ ತೆಗೆದು ನಾನೇ ಸ್ಟಿಚ್ ಮಾಡಿ ಇಟ್ಟಿದ್ದೆ. ನಂಗೆ ಸ್ಟಿಚ್ ಕೊಡ್ಲಿಕ್ಕೆ ಕೂಡ ಇರಲಿಲ್ಲ, ನಾನೇ ಮಾಡಿದ್ದದು. ನೆಕ್ಸ್ಟು ನನ್ನ ಮಗಳಿಗೆ ನಾನು ವೆಸ್ಟರ್ನ್ ಟೈಪಲ್ಲಿ ತಗೊಂಡಿದ್ದೇನೆ. ಹಾಗೆ ಮಕ್ಕಳಿಗೆ ಇಬ್ಬರು ಗಂಡು ಮಕ್ಕಳಿದ್ರಲ್ಲ, ಅವರಿಗೆ ನಾನು ಸ್ಟಿಚ್ಚಿಂಗ್ಗೆ ಕೊಟ್ಟಿದ್ದೆ ಇವಾಗಿನ ಟ್ರೆಂಡ್ ಡ್ರೆಸ್. ಸೊ ನಾನು ಈ ವಿಡಿಯೋದಲ್ಲಿ ಆ ಡ್ರೆಸ್ ಯಾವ ಥರ ಹೇಗಿದೆ ಅಂತ ತೋರಿಸಲ್ಲ, ಬಿಕಾಸ್ ನಮಗೆ ಒಂಥರ ಇರ್ತದೆ, ಈದ್ ಡೇ ಹಾಕೋದು, ಈದ್ ಡೇನೇ ಎಲ್ಲರೂ ನೋಡಬೇಕಂತ. ಸೊ ಆವಾಗಲೇ ನಾನು ತೋರಿಸ್ತೀನಿ, ಆವಾಗ ಇನ್ಶಾಲ್ಲ ಲಾಗ್ ಮಾಡ್ತೀನಿ. ಸೊ ಈ ಥರ ನಮ್ಮದೆಲ್ಲ ಪರ್ಚೇಸಿಂಗ್ ಆಯಿತು. ಹಾಗೆ ಮಗನಿಗೆ ಏನು ಬೇಕು ಗಿಫ್ಟ್, ಅದು ನಾನು ನೆಕ್ಸ್ಟ್ ನಿಮಗೆ ಬರ್ಡೇ ಲಾಗಲ್ಲಿ ತೋರಿಸ್ತೀನಿ, ಬರ್ತ್ಡೇದು. ಸೊ ಅವತ್ತು ನಾನು ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ, ಏನು ತಗೊಂಡಿದ್ದೀನಿ. ಸೊ ಎಲ್ಲ ಆಗಿ ಮನೆಗೆ ಬಂದು ನನಗೆ ಡಿನ್ನರ್ಗೆ ಏನು ಬೇಕೋ ಅದನ್ನು ಕೂಡ ತಯಾರು ಮಾಡಿದ್ದೀನಿ. ಇವಾಗ ನಾನು ನನ್ನ ಮನೆಗೆ ಬಂದಿದ್ದೀನಿ. ಸೊ ನೋಡಿದ್ರಲ್ವ ಗೈಸ್, ಇವತ್ತಿನ ನಂದು ಚಿಕ್ಕದಾಗಿರುವ ಲಾಗು. ಸೊ ನಾನು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ. ನಾನು ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ಸೊ ಹಾಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ಬೇಕಲ್ವ. ಸೊ ನಿಮ್ಮ ಸಪೋರ್ಟ್ ಇಲ್ಲಾಂದರೆ ನಮ್ಮ ಚಾನಲ್ ಕೂಡ ಗ್ರೋ ಆಗಲ್ಲ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನಮಗೆ. ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ, ಲೈಕ್ ಕಮೆಂಟ್ ಕೂಡ ಹಾಕಲಿಕ್ಕೆ ಮರಿಬೇಡಿ. ಏನಿಲ್ಲ ಅಂದರೆ ಒಂದು ಹಾರ್ಟ್ ಆದರೂ ಕಮೆಂಟ್ ಹಾಕೊಳ್ಳಿ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಹತ್ರ ಕೇಳ್ಬೋದು ಕಮೆಂಟಲ್ಲಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ಬೋದು. ನಾನು ಅಬೌಟಲ್ಲಿ ಲಿಂಕ್ ಕೂಡ ಹಾಕಿದ್ದೀನಿ. ಸೊ ಹಾಗೆ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.